8 ಜನ ಮಂತ್ರಿಗಳಿರ್ಬೇಕು, ಒಬ್ರು ಮಂತ್ರಿಗಳು ಕಾಣ್ತಾರೆ. ಯಾವ ಮಂತ್ರಿಗೆ ಕ್ವಶನ್ ಕೇಳಿದ್ರೆ ಮಂತ್ರಿ ಇದ್ದಾರೆ ಇಲ್ಲಿ, ಇವ್ರಿಗೆ ಯಾಕೆ ಆಕ್ಷೇಪ ಆ ರೀತಿ? 8 ಜನ ಅಧಿಕಾರಿಗಳಿರ್ಬೇಕು. ಎಷ್ಟು ಜನ ಅಧಿಕಾರಿಗಳು ಇದ್ದಾರೆ ಹೇಳಿ? 8 ಜನ ಮಂತ್ರಿಗಳಿರ್ಬೇಕು, ಒಬ್ರು ಮಂತ್ರಿಗಳು ಕಾಣ್ತಾರೆ. ಕಡ್ಡಾಯವಿರ್ಬೇಕಂದ್ರೆ ನಾವು ಎಷ್ಟೇ ನಾವು ಕೇಳಿದ್ರೆ ಸುಮ್ಮನೆ ಕೇಳ್ತೀವಿ. ಮಂತ್ರಿ ಇದಾರಲ್ಲ, ಗಲಾಟೆ ಮಾಡಕ್ ಕೇಳೋದ? 8 ಜನ ಮಂತ್ರಿಗಳಿರ್ಬೇಕು ಇಲ್ಲಿ, 8 ಜನ ಅಧಿಕಾರಿಗಳಿರ್ಬೇಕು. ಮತ್ತೆ ಯಾರಿಗೆ ಹೇಳ್ಬೇಕು ಅವರು? ಯಾರಿಗೆ ಹೇಳ್ಬೇಕು ಅವರು? ಯಾವ ಮಂತ್ರಿಗೆ ಕ್ವಶನ್ ಕೇಳಿದ್ರೆ ಮಂತ್ರಿ ಇದ್ದಾರೆ ಇಲ್ಲಿ, ಇವ್ರಿಗೆ ಯಾಕೆ ಆಕ್ಷೇಪ ಆ ರೀತಿ? ಕನ್ಸರ್ನ್ ಮಂತ್ರಿ ಇದಾರಲ್ರಿ, ಉತ್ತರ ಕೊಡಕ್ ರೆಡಿ ಇದಾರಲ್ಲ ಅವರು ಸಮಾಜ ಕಲ್ಯಾಣಕ್ಕೆ. ಇಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಅವ್ರು ಇದ್ದಾರೆ. ಯಾಕ್ರಿ ಬರ್ತೀರಿ ಕಡ್ಡಾಯವಾಗಿ ಅಂತ? ಯಾಕ್ರಿ ಪ್ರಶ್ನೆ ನೀವು? ಇದಾರಲ್ಲ ಅವರು, ಹೇಳಿ ಮತ್ತೆ ಯಾರಿಗೆ ಈಡಾಗಿ ಮಿನಿಸ್ಟರ್ ಹೆಸರುಗಳು ಓದಿ. ಭೋಜೇಗೌಡ್ರೆ, ಬೋಸರಾಜ್ ನಮ್ಮ ಸಭಾ ನಾಯಕರಿದ್ದಾರೆ, ಎಚ್ ಕೆ ಪಾಟೀಲ್, ಈಶ್ವರ್ ಖಂಡ್ರೆ, ದಿನೇಶ್ ಗುಂಡ್ರಾವ್. ತಿಪ್ಪಣ್ಣ ಒಂದ್ ನಿಮಿಷ ತಡೀರಿ. ಸದನದಲ್ಲಿ ಕಡ್ಡಾಯ ಹಾಜರಾಗಬೇಕಾದ ಮಾನ್ಯ ಸಚಿವರು ಬೋಸರಾಜು, ಎಚ್ ಕೆ ಪಾಟೀಲ್, ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಕೆ ಎಚ್ ಮುನಿಯಪ್ಪ, ಶರಣ್ ಪ್ರಕಾಶ್ ಪಾಟೀಲ್, ಕೆ ವೆಂಕಟೇಶ್ ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋಗೋಣ ನಾನು ಪರ್ಮಿಷನ್ ತೊಗೊಂಡು ಹೋಗಿದ್ದಾರೆ. ಒಂದು ನಿಮಿಷ ನಾನು ತಿಳ್ಕೊಬೇಕು. ಅವ್ರು ಹೇಳೋದು ಕರೆಕ್ಟ್ ಇದೆ. ಆಮೇಲೆ ಇವರು ಅಧಿಕಾರಿಗಳು ಮೊಹಮ್ಮದ್ ಹ್ಯಾರಿಸ್ ರಮೇಶ್, ಆಮೇಲೆ ಸಂದೀಪ್, ಆಮೇಲೆ ದಯಾನಂದ್, ಆಮೇಲೆ ವಿಪಿನ್ ಸಿಂಗ್, ರವಿಕುಮಾರ್ ಕೆ ಎಸ್, ಸಮೀರ್ ಶುಕ್ಲಾ, ರಾಹುಲ್ ಶರಣಪ್ಪ ಸಂಕನೂರ್, ಅನಿಲ್ ಕುಮಾರ್ ರತನ್, ಶೇಖ್ ಲತೀಫ್, ಇವರಿಷ್ಟೆಲ್ಲ ಇರಬೇಕು. ಅಧಿವೇಶನ ಮುಗಿಯುವವರೆಗೆ ಸತೀಶ್ ಇರಬೇಕು. ಇಷ್ಟು ಜನ ಇರಬೇಕು. ಮತ್ತು ಒಂದು ನಿಮಿಷ ತಡಿ, ನಾ ಹೇಳ್ತೀನಿ ತಡೀರಿ. ಪಾಪ ನಮ್ಮ ಸಭಾ ನಾಯಕರು ನೋಡಿದ್ರೆ ಪಾಪ ಹೇಳ್ತೀನಿ ತಡೀರಿ. ನೋಡಿ ಸಭಾನಾಯಕರೇ, ಇದು ನಮಗೂ ಒಂಥರ ಅಸಹ್ಯ ಅನ್ನಿಸ್ತಿದೆ. ಮಂತ್ರಿಗಳೇ ಬರಲಿಲ್ಲ ಮತ್ತೆ ಯಾಕೆ ಹಾಕ್ತೀರಿ? ಹಾಕಬೇಡಿ ಕಡ್ಡಾಯವಾಗಿ. ಅದೇ ಹೇಳಿ, ನೀವು ನಮ್ಮ ಮೊದಲೇ ಹೇಳಿ. ನನ್ನ ಮೊದಲೇ ಹೇಳಿ ನೀವು. ನೋಡಿ ಒಂದು ನಿಮಿಷ, ಕ್ವಶನ್ ಅವ್ರು ಇದ್ದವ್ರು ಬಿಟ್ಟು ಹಾಕ್ತಾರೆ. ನೀವು ಮೊದಲು ಎರಡು ಕಡೆ ಇದನ್ನ ಮಾಡಿಕೊಂಡು ಸರಿಪಡಿಸ್ಕೊಂಡು ಯಾರು ಕ್ವಶನ್ ಹೇಳ್ಬೇಕು. ಸುಳ್ಳು ಆಯ್ತು, ಅವ್ರು ಎಲ್ಲಿರ್ತಾರೆ ಯಾರಿಗೆ ಗೊತ್ತು? ನೀವು ಅಸೆಂಬ್ಲಿ ಆಧಾರತ್ತೀರಿ, ಅವ್ರು ಬೇರೆ ಕಡೆ ಇರ್ತಾರೆ. ಅಲ್ಲಲ್ಲ, ಎರಡು ಸರಿ ಹೇಳ್ಬೇಕು ಹೇಳಿ. ನಾನು ಮತ್ತೆ ಅವ್ರು ಹೇಳೋದು ಕರೆಕ್ಟ್, ನಾ ಏನು ಉತ್ತರ ಹೇಳ್ಬೇಕು? ಅಲ್ಲ, ಅವ್ರು ಒಬ್ಬರೇ ಇರ್ತಾರೆ ಅನೇಕ ಸಾರಿ ಸಭಾಪತಿಗಳು. ಅವ್ರು ನೋಡಿದ್ರು ಅಯ್ಯೋ ಅನ್ಸುತ್ತೆ. ಈಗ ನಿನ್ನ ನೋಡಿದಾಗ ಅಯ್ಯೋ ಅನ್ಸುತ್ತೆ. ಪಾಪ ಅನ್ಸುತ್ತೆ ನಮಗೆ. ಒಬ್ಬರೇ ಇರ್ತಾರೆ ಪಾಪ. ಒಂದ್ ನಿಮಿಷ ಕೇಳೋರೇ ಇಲ್ಲ. ಫ್ರಂಟ್ ಲೈನ್ ಅಲ್ಲಿ ಭೋಜೇಗೌಡ ಬಿಟ್ರೆ ಒಂದ್ ನಿಮಿಷ. ಅಲ್ಲಲ್ಲ ಭೋಜೇಗೌಡ್ರೆ, ರವಿ ಭೋಜೇಗೌಡ ಹಿಂದೆ ಕೂತ್ಕೊಳ್ಳಿ ನೀವು. ಅಲ್ಲ, ನಿನ್ನ ನೋಡಿ ನನಗೆ ಅಯ್ಯೋ ಅನಿಸ್ತದೆ. ಒಂದ್ ನಿಮಿಷ ಬಾರ್ ಸೆಟ್ ಹಾಕಿ ಯಾವಾಗಲೂ ಇರ್ತಾರೆ. 24 ಮಾಡ್ರಿ. ಸಭಾನಾಯಕರೇ ಸ್ವಲ್ಪ ತಡೀರಿ. ನೀನು ಚೀಫ್ ವಿಪ್, ಎಲ್ಲಾ ಸೌಲಭ್ಯಗಳನ್ನ ಕೊಟ್ಟು ನೀನು ಕರ್ಕೊಂಬಂದು ಕುಂದರ್ಸೋ ಕೆಲಸ ನಿಂದು. ನಾವೆಲ್ಲ ನೋಡಿ ಸಭಾಪತಿಗಳು ನೋಡಿ ಅವ್ರು ಬೇಡ. ಇಲ್ಲ, ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ. ನಿಂದು ನೋಡ, ಅವ್ರದ್ದು ಬೇಡ. ಅಲ್ಲ, ಕೋರ್ ಕಮಿಟಿ ಮೀಟಿಂಗ್ ಇದೆ ಹೋಗಿದ್ದಾರೆ. ಅಲ್ಲಿ ನೋಡಿ ಸಭಾಪತಿಗಳು ಬೆಂಚು. ಅಲ್ಲ, ಟ್ರೆಜರಿ ಬೆಂಚ್ ನೋಡಿ ಸಭಾಪತಿಯವರೇ ಎಷ್ಟು ಜನ ಇದ್ದಾರೆ ಕೌಂಟ್ ಮಾಡಿ. ಟ್ರೆಜರಿ ಬೆಂಚ್ ಅಲ್ಲ, ರವಿ ಅವರು ಯಾಕಪ್ಪ ಈ ಪರಿಸ್ಥಿತಿ ಬಂತು ಟ್ರೆಜರಿ ಬೆಂಚ್ಗೆ ಅಂತ? ರವಿ ಅವರೇ, ನೀವು ಅಲ್ಲ, ಟ್ರೆಜರಿ ಬೆಂಚ್ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಅಯ್ಯೋ ಅನಿಸ್ತಾ ಇದೆ ನಮಗೆ. ಆಯ್ತು, ಹೇಳೂರಂತೆ. ನೀವು ಆಮೇಲೆ ಬಂದಿದ್ದೀರಿ. ಬೆಳಿಗ್ಗೆ ಭೋಜೇಗೌಡರ ಪರಿಸ್ಥಿತಿ ಏನಾಗಿತ್ತಂದ್ರೆ, ಏನ್ ಸರ್ ಇದು ಅಭಾಸ, ಇಲ್ಲಿ ಸದಸ್ಯರಿಗಿಂತ ಮಂತ್ರಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರು. ತೆಗೆದು ನೋಡಿ. ಅದು ಆಮೇಲೆ ಅಲ್ಲ, ಒಂದ್ ನಿಮಿಷ ಅದಕ್ಕೆ ಸಭಾಪತಿಯವರದು ನಮ್ದು ಎಲ್ಲ ಒಂದು ಚರ್ಚೆ ನಡೀತು. ಈಗ ಸದಸ್ಯರು ಬರುವಂಗ್ ಮಾಡೋಕೆ ಏನಾದ್ರೂ ಒಂದು ಆಕರ್ಷಣೆ ಮಾಡ್ಬೇಕಲ್ಲ. ಈಗ ಸದಸ್ಯರೇ ಇಲ್ದಂಗ ಆಗಿದೆ ಅಂತ ಅದು ಒಂದು ಚರ್ಚೆ ಆಯ್ತು ಬೆಳಿಗ್ಗೆ. ಅದಕ್ಕೆ ನಾನ್ ಸಭಾಪತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಸ್ಟೇಜ್ ಭೋಜೇಗೌಡರಿಗೆ ಅಂತ. ಅದನ್ನ ನಾವು
ಇವಾಗ ನಮ್ಮ ಭೋಜೆಗೌಡ ಒಪ್ಸಿದೀನಿ ಅಟ್ರಾಕ್ಷನ್ ಹೆಂಗ್ ಮಾಡ್ಬೇಕು ಹೆಂಗ ಅವನ ಏನ್ ಮಾಡಿದ್ರೆ ಮಾಡ್ಲಿ. ಸಭಾಪತಿಯವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಭೋಜೇಗೌಡ್ರಿಗೆ ಸ್ಟೇಜ್ ಬಿಟ್ಕೊಡೋಣ ಆಟೋಮ್ಯಾಟಿಕಲಿ ಅಟ್ರಾಕ್ಷನ್ ಆಗುತ್ತೆ ಅಂತ. ಸಭಾಪತಿ ಅವ್ರು ಹೇಳಿದ್ರು ಅಯ್ಯೋಯ್ಯೋಯ್ಯೋ ಆತಂದ ಅಟ್ರಾಕ್ಷನ್ಸ್ ಒಂದು ತರದ್ದಲ್ಲ, ನಾನಾ ರೀತಿ ಅಟ್ರಾಕ್ಷನ್ ಇದೆ, ಆಮೇಲೆ ಏನೇನೋ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು. ಸೊ ಇದೆಲ್ಲ ಆಯ್ತು ಬೆಳಿಗ್ಗೆ, ನೀವಿರ್ಲಿಲ್ಲ, ನೀವು ಈಗ ಬಂದಿದ್ದೀರಾ, ಹಾಗಾಗಿ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ಇದೆಲ್ಲ. ನಮ್ಮ ಭೋಜೇಗೌಡ್ರದ್ದು ಬಹುರಂಗಿ ವ್ಯಕ್ತಿತ್ವ. ನಾನು ಎರಡು ಮೂರು ದಿವಸದಿಂದ ಯಾಕಪ್ಪ ಬರಲಿಲ್ಲ ಅಂತ ಕೇಳಿ, ಇವತ್ತು ರಾತ್ರಿ ನೀವು ಕನ್ಸಲ್ಲಿ ಬಂದಿದ್ರಿ ನನಗೆ. ಆ ಕನ್ಸಲ್ಲಿ ಇಲ್ಲ ಅದೇ ಹೇಳಿ ಅದನ್ನು ಹೇಳ್ಬಿಡ್ತೀನಿ. ಇವಾಗ ಕನ್ಸಲ್ಲಿ ಬಂದಿದ್ರಿ, ಆದರೆ ಕನ್ಸಲ್ಲಿ ಭಾಳ ಏನೇನೋ ಕಾಣಿಸ್ಕೊಂಡ್ಮೇಲೆ ನಮ್ಮ ಸಭಾಪತಿಗಳಿಗೆ ಈ ಥರ ಆಯ್ತಲ್ಲ ಅಂಥೇಳಿ ಬೆಳಿಗ್ಗೆನೇ ಎದ್ದು ಓಡಿ ಬಂದೆ. ಅದೇ ಅರೆ ನೀವು ಆ ಸ್ವಾರಸ್ಯವನ್ನು ಹೇಳ್ಬೇಕಾದ್ರೆ ಸಮಾಧಾನ ಕೇಳಬೇಕು. ಅಲ್ಲ ಆಮೇಲೆ ನನ್ ಮುಂದೆ ಹೇಳೋಣ, ನಾ ಕುರ್ಚಿ ಖಾಲಿ ಮಾಡಿದಂಗೆ ಆಗಿತ್ತ ಅದಕ್ಕೆ ಇದೇನು ಗದ್ದಲ, ಈ ಗದ್ದಲ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ಒಂದು ನಿಮಿಷ ರವಿಕುಮಾರ್ ಅವರೇ, ಈ ಗದ್ದಲ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ, ನಾನು ಎಷ್ಟು ಅಂತ ಸಹಿಸಬೇಕು ಅಂತೇಳಿ ಭಾಳ ಗಲಾಟೆ ಮಾಡಿ ಸಿಟ್ಟು ಮಾಡ್ಕೊಂಡು ಹಿಡಿದು ಹೋಗ್ಬಿಡ್ತಾರೆ. ಯಾರ್ಯಾರೆಲ್ಲ ಬಂದು ಎಲ್ಲ ಮಂತ್ರಿಗಳು ಕರೆದ್ರು ಬರೋದಿಲ್ಲ ಕುರ್ಚಿಲಿ, ನಾನು ಸಭಾಪತಿಗಳು ಹಿಡಿದು ಹೋಗ್ಬಿಟ್ರಲ್ಲಪ್ಪ, ಈ ಥರ ಆಗೋಯ್ತಲ್ಲ ಪರಿಸ್ಥಿತಿ, ಇದು ನಡೆಯಂಗಿಲ್ಲಲ್ಲ ಅಂಥೇಳಿ ಸಭಾಪತಿಗಳು ಖಾಲಿ ಮಾಡಿ ಹೋಗಿದ್ದಾರೆ. ಇಲ್ಲ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತೇಳಿ ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಕನಸಲ್ಲಿ ವಾಪಸ್ ಅವ್ರಿಗೆ ಹೇಳಿದೆ, ನೀವು ರಾಜೀನಾಮೆ ಗಿಮೆ ಅಂಥದಕ್ಕೆಲ್ಲ ಹೋಗಬೇಡಿ, ನಾವು ಬರ್ತೀವಿ, ಬಂದ ತಕ್ಷಣ ಎಲ್ಲ ಸರಿ ಮಾಡೋಣ ಅಂತ. ನಾನು ಇಲ್ಲಿ ಬಂದರೆ ಬೆಳಿಗ್ಗೆ ಪೀಠದಲ್ಲೇ ಕೂತಿದ್ರು, ನನ್ನ ಕನಸು ಸುಳ್ಳಾಗ್ಬಿಡ್ತು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.